ಕೋಲಾರದಲ್ಲಿ ಸಮೀಕ್ಷೆಗೆ ತೆರಳಿದಂತಹ ಶಿಕ್ಷಕಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಕೋಲಾರ ಬಿಇಒ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಮೀಕ್ಷೆಗೆ ಹೋಗೋದಕ್ಕೆ ಮಗನ ಬಳಿ ಬೈಕ್ನಲ್ಲಿ ಬಿಡಿಸಿಕೊಂಡಿದ್ದಾರೆ. ಶಿಕ್ಷಕಿ ಸಂಜೆಯಾದರೂ ಮನೆಗೆ ಬಾರದೆ ಇರೋದಕ್ಕೆ ಕುಟುಂಬಸ್ಥರು ಗಾಬರಿಯಾಗಿದ್ದಾರೆ. ಮೊಬೈಲ್ಗೆ ಕರೆ ಮಾಡಿದಾಗ ಬ್ಯಾಗ್ ರೂಮ್ನಲ್ಲಿ ಇರೋದು ಪತ್ತೆಯಾಗಿದೆ. ಪತಿ ಸಂಬಂಧಿಕರಿಗೆ ಕರೆ ಮಾಡಿ ವಿಚಾರಿಸಿದ್ರು ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ. ಇವತ್ತು ಕೋಲಾರ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಲಾಗಿದೆ. ವಿಷಯ ತಿಳಿದ ಕೂಡಲೇ ಮನೆಗೆ ಭೇಟಿಯನ್ನ ನೀಡಿದಂತಹ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಇನ್ನು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ನಮಗೆ ಅನ್ನೋದನ್ನ ಬಿಇಒ ಹೇಳ್ತಾ ಇದ್ದಾರೆ. ಕೋಲಾರ ಬಿಇಒ ಮಧುಮಾಲತಿ ಪಡವಣ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಶಾಲೆ ಕೆಬಿ ಹೊಸಳ್ಳಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಿನ್ನೆ ಅವರು 9 ಗಂಟೆಗೆ ಮನೆಯಿಂದ ಸರ್ವೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸರ್ವೆ ಮಾಡೋದಕ್ಕೆ ಮನೆಯಿಂದ 9 ಗಂಟೆಗೆ ಬಿಟ್ಟಿದ್ದಾರೆ. ಬಿಡಬೇಕಾದ್ರೆ ಅವ್ರ ಮಗ ಅವ್ರನ್ನ ಬಸ್ ಸ್ಟ್ಯಾಂಡ್ವರೆಗೂ ಕೋಲಾರ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಬಿಟ್ಟು ಹೋಗಿದ್ದಾರೆ. ಬಟ್ ಆಮೇಲೆ ಅವರು ಮನೆಗೆ ಬರಲಿಲ್ಲ. 3 ಗಂಟೆ ಆದರೂ ಮನೆಗೆ ಬರಲಿಲ್ಲ. ಹೀಗಾಗಿ ಅವರು ಮಗ ಮತ್ತು ಮಗಳು ಇಬ್ಬರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದಾಗ ಮೊಬೈಲನ್ನು ರಿಸೀವ್ ಮಾಡಿಲ್ಲ ಅವರು. ಆವಾಗ ಮಗನಿಗೆ ಡೌಟ್ ಬಂದುಬಿಟ್ಟು ಮೊಬೈಲನ್ನು ಚೆಕ್ ಮಾಡಿದಾಗ ಅವ್ರು ಮನೆಯಲ್ಲೇ ಬಿಟ್ಟು ಹೋಗಿದ್ರು. ಮೊಬೈಲ್ ಮತ್ತು ಅವ್ರು ರೆಗ್ಯುಲರ್ ಆಗಿ ಆಫೀಸಿಗೆ ಯೂಸ್ ಮಾಡುವಂಥ ಬ್ಯಾಗನ್ನು ಸಹ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ಹೀಗಾಗಿ ಬಿಟ್ಟು ಅವರಿಗೆ ಎಲ್ಲಿದ್ದಾರೆ ಅಂತ ಟ್ರೇಸ್ ಔಟ್ ಆಗಲಿಲ್ಲ. ಅದರಿಂದ ಇದನ್ನೆಲ್ಲರೂ ರಿಲೇಟಿವ್ಸ್ ಮನೆಗಳಿಗೆ ಎಲ್ಲರೂ ಹೋಗಿರೋ ಸಾಧ್ಯತೆ ಇದೆಯಾ, ಅಥವಾ ಅವ್ರು ಎಲ್ಲಿ ಬೇರೆ ಊರಿಗೆ ಹೋಗಿರೋ ಸಾಧ್ಯತೆ ಇದೆಯಾ, ಅಥವಾ ಫ್ರೆಂಡ್ಸ್ ಮನೆಗೆ ಹೋಗಿರುವಂಥ ಸಾಧ್ಯತೆ ಇದೆಯಾ ಅಂಥೇಳಿ ಅವರು ಎಲ್ಲರಿಗೂ ಫೋನನ್ನು ಮಾಡಿ ಕೇಳಿದ್ದಾರೆ. ಬಟ್ ಯಾರೂ ಅವರು ಬಂದಿರೋ ಕುರಿತು ಮಾಹಿತಿಯನ್ನು ನೀಡಿರೋದಿಲ್ಲ. ಆಮೇಲೆ 6 ಗಂಟೆವರೆಗೂ ವೆಯ್ಟ್ ಮಾಡಿದ್ದಾರೆ. 6 ಗಂಟೆ ಆದರೂ ಬರಲಿಲ್ಲ. ಆದ್ದರಿಂದ ಮಾರನೇ ದಿವಸ ಅವರು ಇವತ್ತು ಬೆಳಿಗ್ಗೆ ಅವರು ಮಗ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ FIR ಮಾಡಿದ್ದಾರೆ. ಪೊಲೀಸ್ನವರು ಅದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ಮಾಹಿತಿ ನನಗೆ ಗೊತ್ತಾಗಿದೆ ಸರ್. ನಾನು ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದಾಗ ಅವರು ಹಸ್ಬೆಂಡ್ ಇದ್ದರು, ಅವ್ರ ಮಗಳಿದ್ದರು, ಮತ್ತು ಅವ್ರ ರಿಲೇಟಿವ್ಸ್ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟು ಅವ್ರ ಮನೆಗೆಲ್ಲ ಬಂದಿದ್ದರು. ಬಟ್ಟು ಯಾರಿಗೂ ಎಲ್ಲಿ ಹೋಗಿದ್ದಾರೆ ಅಂತ ಇನ್ನೂವರೆಗೂ ಸುದ್ದಿ ಬಂದಿಲ್ಲ. FIR ಆಗಿರೋದ್ರಿಂದ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇಲ್ಲ ಸರ್, ಅದು ಬಟ್ ಸಮೀಕ್ಷೆ ಎಲ್ಲರೂ ಮಾಡ್ತಾ ಇದ್ದಾರೆ ಶಿಕ್ಷಕರು. ಆ ರೀತಿ ಯಾವುದೂ ಟೆನ್ಷನ್ ಏನು ಕಂಡು ಬಂದಿಲ್ಲ. ಎಲ್ಲರೂ ನಾವು ಸಹ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಬಟ್ಟು ಅವರು ಏನು ಅದು ನಮಗೆ ಇನ್ನೂ ಗೊತ್ತಾಗಿಲ್ಲ ಸರ್, ಯಾವ ರೀತಿ ಅಂತೇಳಿ ಇನ್ನೂ ವಿಷಯ ಗೊತ್ತಾಗಿಲ್ಲ ಅಂತ.